about leadership qualities, importance and everything. So in this video we will discuss about the types of leadership or the styles of leadership in which that means types of leadership practiced in the organization. So let us discuss the types or the styles of leadership. Okay, so we have discussed in the previous module, that is in directing and motivation, we have discussed about types of directorship or types of directors, right? Authoritative, participative and free rein. Same types are also applicable in case of leadership. That means authoritative leadership, participative leadership and free rein leadership. So let us discuss one by one. Authoritative leadership. So it is also called as autocratic or dictatorial leadership. So ಇದನ್ನ ಏನಂತ ಕರಿತೀವಿ ಅಂದ್ರೆ autocratic ಅಥವಾ dictatorial ಅಂದ್ರೆ ಏನು, ಓನ್ಲಿ ಆರ್ಡರ್ಸ್ ಕೊಡ್ತಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಓನ್ಲಿ ಗಿವಿಂಗ್ ಆರ್ಡರ್ಸ್ ಅಂಡ್ ಎಕ್ಸಿಕ್ಯೂಟಿಂಗ್ ದ ವರ್ಕ್. ಅಥಾರಿಟೇಟಿವ್ ಆರ್ autocratic, ದಟ್ ಮೀನ್ಸ್ ವೇರ್ ಒನ್ ಪರ್ಸನ್ ಇಸ್ ದ ಲೀಡರ್. ಓಕೆ, ಲೀಡರ್ ಏನ್ ಹೇಳ್ತಾನೆ ಅದನ್ನಷ್ಟೇ ಫಾಲೋ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ as dictatorial ಆರ್ autocratic ಆರ್ ಅಥಾರಿಟೇಟಿವ್. ಸೊ ಇಲ್ಲಿ ಏನಾಗುತ್ತೆ, ವೇರ್ ಲೀಡರ್ ಸೆಂಟ್ರಲೈಸಸ್ ಅಥಾರಿಟಿ ಇನ್ ಹಿಮ್ಸೆಲ್ಫ್. ಸೊ ಲೀಡರ್ ಹತ್ರ ಅಷ್ಟೇ ಏನಿರುತ್ತೆ, ಕಂಟ್ರೋಲ್ ಇರುತ್ತೆ. So that he can only execute the commands, what and all should be done. Okay, so that is what authoritative leadership is all about. The orders given by these kinds of leader the subordinate should follow. ನಾನು ಹೇಳಿದೆ authoritative ಅಥವಾ dictatorial. ಸೊ ಏನೆಲ್ಲ ಆರ್ಡರ್ಸ್ ಲೀಡರ್ ಕೊಡ್ತಾನೆ ಅದನ್ನಷ್ಟೇ ಫಾಲೋ ಮಾಡಬೇಕು. ಇಲ್ಲಿ ಯಾವ ರೀತಿ ಏನಾಗುತ್ತೆ ಅಂದ್ರೆ, ಲೀಡರ್ ಯಾವ ರೀತಿ ಡಿಕ್ಟೇಟರ್ ರೀತಿ ಬಿಹೇವ್ ಮಾಡ್ತಾನೆ. ದಟ್ ಮೀನ್ಸ್ ಅವ್ನು ಹೇಳಿದ್ದೇ ನಡಿಬೇಕು, ಅವ್ನು ಹೇಳಿದ್ದೇ ಎಕ್ಸಿಕ್ಯೂಟ್ ಆಗಬೇಕು ಸೊ ಅನ್ನೋದನ್ನ. ಸೊ ಇಲ್ಲೇನಾಗುತ್ತೆ, ಲೀಡರ್ ಅವನ ಐಡಿಯಾನ ಯಾರ ಹತ್ರನೂ ಶೇರ್ ಮಾಡಲ್ಲ, ಯಾರ ಹತ್ರನೂ ಶೇರ್ ಮಾಡಲ್ಲ ಸಬಾರ್ಡಿನೇಟ್ಸ್ ಹತ್ರ. ಇನ್ ದ ಸೇಮ್ ವೇ ಸಬಾರ್ಡಿನೇಟ್ಸ್ ಹತ್ರ ಯಾವುದೇ ಕ್ರಿಯೇಟಿವ್ ಐಡಿಯಾ ಇದ್ರೂ ಅವನು ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಸೊ ಅವನೇನು ಆಕ್ಸೆಪ್ಟ್ ಮಾಡಲ್ಲ, ಓನ್ಲಿ ಸಬಾರ್ಡಿನೇಟ್ ಶುಡ್ ಒಬೇ ಹಿಸ್ ಆರ್ಡರ್ಸ್. ಇದ್ರದ್ದು ಮೆರಿಟ್ಸ್ ಏನು? ಸೊ ಕ್ವಿಕ್ ಡಿಸಿಷನ್ಸ್ ಕ್ಯಾನ್ ಬಿ ಟೇಕನ್. ಹೌದಾ, ಡಿಕ್ಟೇಟೋರಿಯಲ್ ಅಥವಾ ಆಟೋಕ್ರೆಟಿಕ್ ಲೀಡರ್ಶಿಪ್ ಇದೆ ಅಂದಾಗ ಏನಾಗುತ್ತೆ, ಡಿಸಿಷನ್ಸ್ ತಗೋಬಹುದು. ಯಾಕಂದ್ರೆ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡ್ತೀವಿ, ಬೆನಿಫಿಟ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ಮಾಡ್ತೀವಿ, ಯೋಚನೆ ಮಾಡಿಬಿಟ್ಟು ಡಿಸಿಷನ್ಸ್ ತಗೊಳ್ತೀವಿ. ನೆಕ್ಸ್ಟ್, ಇನ್ ಕೇಸ್ ಇಟ್ ಈಸ್ ಓನ್ಲಿ ಸೂಟೇಬಲ್ ವೇರ್ ಸಬಾರ್ಡಿನೇಟ್ಸ್ ಆರ್ ಇಲ್ಲಿಟ್ರೇಟ್ ಅಂಡ್ ಅನ್ಆರ್ಗನೈಸ್ಡ್. ಎಲ್ಲಿ ಸಬಾರ್ಡಿನೇಟ್ಸ್ ಆರ್ ಇಲ್ಲಿಟ್ರೇಟ್ ಆಗಿರ್ತಾರೆ ಆ ಸೆಕ್ಟರ್ ಅಲ್ಲಿ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾಕಂದ್ರೆ ವೇರ್ ದ ಸಬಾರ್ಡಿನೇಟ್ಸ್ ಆರ್ ಲಿಟರೇಟ್, ಸೊ ಅಲ್ಲೇನಾಗುತ್ತೆ, ಅವ್ರ ಐಡಿಯಾಸ್ನ ಶೇರ್ ಮಾಡ್ತಾರೆ. ಹೌದಾ, ಸೊ ಎಲ್ಲಿ ಇಲ್ಲಿಟ್ರೇಟ್ ಇರ್ತಾರೆ ಸೊ ಅಲ್ಲಿ ಐಡಿಯಾನ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲಿ ಲಿಟ್ರೇಟ್ ಪರ್ಸನ್ಸ್ ಇರ್ತಾರಲ್ಲ ಅಲ್ಲಿ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ವರ್ಕ್ಸ್ ವೆಲ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಸೊ ಹೌದು, ಯಾವುದಾದ್ರೂ ಒಂದು ಡೆಡ್ ಲೈನ್ ಇದೆ ಅಂದಾಗ ಏನಾಗುತ್ತೆ, ಆಟೋಕ್ರೆಟಿಕ್ ಲೀಡರ್ಶಿಪ್ ಏನಾದರೂ ಇಂಪ್ಲಿಮೆಂಟ್ ಮಾಡಿದಾಗ ಆರ್ಗನೈಸೇಷನ್ ಅಲ್ಲಿ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಯಾಕಂದ್ರೆ ಅವಾಗ ಲೀಡರ್ ಏನ್ ಮಾಡ್ತಾನೆ, ಹಿ ವಿಲ್ ಬಿ ಕಮಾಂಡಿಂಗ್ ದ ಸಬಾರ್ಡಿನೇಟ್ಸ್ ಟು ಫಿನಿಶ್ ದ ವರ್ಕ್ ಇನ್ ದ ಗಿವನ್ ಪೀರಿಯಡ್ ಆಫ್ ಟೈಮ್. ಯೂನಿಫಾರ್ಮ್ ಆ್ಯಂಡ್ ಕನ್ಸಿಸ್ಟೆಂಟ್. ಸೊ ಇಲ್ಲೇನಾಗುತ್ತೆ, ಯೂನಿಫಾರ್ಮ್ ಆ್ಯಂಡ್ ಕನ್ಸಿಸ್ಟೆಂಟ್. ಸೊ ಯಾವುದೇ ವರ್ಕ್ ಅವ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದು ಕಮಾಂಡ್ ಕೊಟ್ಟಾಗ ಸಬಾರ್ಡಿನೇಟ್ಸ್ ಏನಾಗುತ್ತೆ, ಅದು ಯೂನಿಫಾರ್ಮ್ ಆಗಿರುತ್ತೆ. ದ ರಿಸಲ್ಟ್ಸ್ ವಿಲ್ ಬಿ ಕನ್ಸಿಸ್ಟೆಂಟ್. ಸೊ ಇಟ್ಸ್ ಅ ಪರ್ಫೆಕ್ಟ್ ಡಿಸಿಪ್ಲಿನ್. ದಟ್ ಮೀನ್ಸ್ ಇಲ್ಲೇನಾಗುತ್ತೆ, ಯಾವುದೇ ರೀತಿ ಏರುಪೇರು ಏನಾಗಲ್ಲ. ಯಾಕಂದ್ರೆ ಏನಾಗುತ್ತೆ, ಅಥಾರಿಟಿ ಕೇವಲ ಲೀಡರ್ ಹತ್ರ ಅಷ್ಟೇ ಇರುತ್ತೆ. ಸೊ ಆಗೇನಾಗುತ್ತೆ, ಪರ್ಫೆಕ್ಟ್ ಡಿಸಿಪ್ಲಿನ್ ಆಗಿ ನಡ್ಕೊಳ್ತಾರೆ. ಹೌದಾ, ಯಾಕಂದ್ರೆ ಪೂರ್ತಿ ಕಂಟ್ರೋಲ್ ಅಂಡ್ ಮಾನಿಟರ್ ಯಾರು ಮಾಡ್ತಿರ್ತಾರೆ, ಲೀಡರ್ ಮಾಡ್ತಿರ್ತಾನೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಪ್ರಾಪರ್ ಆಗಿ ಬಿಹೇವ್ ಮಾಡ್ತಾರೆ. ನೆಕ್ಸ್ಟ್, ಡಿಮೆರಿಟ್ಸ್, ನಾಟ್ ಯೂಸ್ಫುಲ್ ಫಾರ್ ಲಾಂಗ್ ರನ್. ಸೊ ಇದು ಲಾಂಗ್ ರನ್ ಏನಾಗಲ್ಲ, ಸೂಟೇಬಲ್ ಆಗಲ್ಲ. ಇಟ್ ಈಸ್ ಓನ್ಲಿ ಸೂಟೇಬಲ್ ಫಾರ್ ಶಾರ್ಟ್ ರನ್. ಸೊ ಎಂಪ್ಲಾಯ್ ಎಫರ್ಟ್ಸ್ ರಿಮೈನ್ ಅನ್ರಿವಾರ್ಡೆಡ್. ನಾನು ಹೇಳಿದೆ ಆಗಲೇ. ಸೊ ಆಟೋಕ್ರೆಟಿಕ್ ಅಥವಾ ಅಥಾರಿಟಿ ಡಿಕ್ಟೇಟೋರಿಯಲ್ ಲೀಡರ್ಶಿಪ್ ಅಲ್ಲಿ ಏನಾಗುತ್ತೆ, ಎಂಪ್ಲಾಯ್ ಎಫರ್ಟ್ಸ್ ಏನು ರೆಕಗ್ನೈಸ್ ಮಾಡಲ್ಲ, ಅವ್ರ ಐಡಿಯಾಸ್ನ ಏನು ಪ್ರಿವಿಲೇಜ್ ಮಾಡಲ್ಲ. ಅಂದ್ರೇನು, ಅವ್ರ ಐಡಿಯಾಸ್ನ ಏನು ಪರ್ಸೀವ್ ಮಾಡಲ್ಲ. ಆರ್ಗನೈಸೇಷನ್ ಆಗಲಿ ಲೀಡರ್ ಆಗಲಿ ಅವ್ರು ಏನು ಹೇಳ್ತಾರೆ ಅದನ್ನಷ್ಟೇ ಎಕ್ಸಿಕ್ಯೂಟ್ ಮಾಡ್ತಾರೆ. ನೆಕ್ಸ್ಟ್, ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಆರ್ಗನೈಸ್ಡ್ ಸೆಕ್ಟರ್. ಸೊ ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಯಾವ್ದಿರುತ್ತೆ ಅದಕ್ಕಷ್ಟೇ ಸೂಟೇಬಲ್ ಆಗುತ್ತೆ ಅಥವಾ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್, ನೋ ಸ್ಕೋಪ್ ಫಾರ್ ಇನಿಷಿಯೇಟಿವ್ಸ್. ಸೊ ನಾನು ಹೇಳಿದೆ, ಹೌದಾ. ಸೊ ಬೀಯಿಂಗ್ ಆರ್ಗನೈಸೇಷನಲ್ಲಿ ತುಂಬಾ ಮಂದಿ ಸಬಾರ್ಡಿನೇಟ್ಸ್ ಇರ್ತಾರೆ, ತುಂಬಾ ಮಂದಿ ಎಂಪ್ಲಾಯೀಸ್ ಇರ್ತಾರೆ. ಸೊ ದೇ ವಾಂಟ್ ಟು ಪರ್ಫಾರ್ಮ್ ದೇರ್ ಡಿಫ್ರೆಂಟ್ ಐಡಿಯಾಸ್. ಅವ್ರ ಐಡಿಯಾಸ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತಂದಿರ್ತಾರೆ. ಬಟ್ ಈ ರೀತಿ ಡಿಕ್ಟೇಟೋರಿಯಲ್ ಅಥವಾ ಈ ರೀತಿ ಲೀಡರ್ಶಿಪ್ ಏನಾದರೂ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಏನಾಗುತ್ತೆ, ಈ ಇನಿಷಿಯೇಟಿವ್ ಸ್ಕೋಪ್ ಅನ್ನು ಅವರು ವೈಂಡ್ ಅಪ್ ಮಾಡಿಬಿಡ್ತಾರೆ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್. ಸೊ ದಟ್ ನೋ ಸ್ಕೋಪ್ ಈಸ್ ಗಿವನ್ ಫಾರ್ ದ ಇಂಡಿವಿಜುವಲ್ಸ್ ಟು ಎನ್ಹಾನ್ಸ್ ದೇರ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್, ಡಸ್ ನಾಟ್ ಕಾಂಟ್ರಿಬ್ಯೂಟ್ ದ ಡೆವಲಪ್ಮೆಂಟ್ ಆಫ್ ದ ಲೀಡರ್. ಹೌದಾ, ಬೀಯಿಂಗ್ ಅ ಲೀಡರ್ ಏನು, ಅವ್ನು ಖಾಲಿ ಕಮಾಂಡ್ ಕೊಡ್ತಾ ಇರ್ತಾನೆ, ಅವನೇನು ಡೆವಲಪ್ಮೆಂಟ್ ಆಗಲ್ಲ, ಅವ್ನ ಪರ್ಸನಲ್ ಕ್ವಾಲಿಟೀಸ್ ಏನು ಡೆವಲಪ್ಮೆಂಟ್ ಆಗಲ್ಲ ಇದರಲ್ಲಿ. So this is all about
autocratic leadership or authoritative leadership or dictatorial leadership with merits ಮತ್ತೆ demerits. Coming to next type, that is participative leadership. So participative leadership na ಏನಂತೀವಿ democratic style of leadership ಅಂತಂದು ಕರೀತೀವಿ. So first is dictatorial style of leadership, second comes democratic. Dictatorial ಅಲ್ಲಿ ಏನಾಗುತ್ತೆ, only the command will be given. Democratic ಅಲ್ಲಿ ಏನಾಗುತ್ತೆ, ಇಲ್ಲಿ subordinates ಅನ್ನು recognize ಮಾಡ್ತಾರೆ. It will be two-way communication, whereas in case of dictatorial it is one-way communication. So participative leadership na democratic style of leadership ಅಂತಂದು ಕರೀತೀವಿ. So ಇಲ್ಲಿ ಏನಾಗುತ್ತೆ, it is like continuous process. ಹೌದಾ, it is a continuous process. ಇಲ್ಲಿ ಯಾವ ರೀತಿ process ನಡೆಯುತ್ತೆ, consultation process before issuing order. ಅಂದ್ರೆ ಏನು, whether the subordinates can execute the performance or not. So leader ಏನ್ ಮಾಡ್ತಾನೆ, he will think from the point of view of the subordinates rather than from the point of view of the organization. So whether the subordinates are capable enough to execute the orders or not ಅನ್ನೋದನ್ನ ಅವನು ಏನ್ ಮಾಡ್ತಾನೆ, think ಮಾಡ್ಬಿಟ್ಟು then he will issues the orders. ಇಲ್ಲೇನಾಗುತ್ತೆ, so subordinates can freely share the ideas with the leader. In the same way, leader is also very much free to share his ideas in the case of decision making process. So next, give and take method is followed in the managerial practices. That means each and everyone are respected. That means respect is given to them and respect is always taken. Howda? So in the same way, ideas are also given, ideas are also taken from the subordinates. So it is a two-way communication. Then recognition of human values. What happened in case of autocratic leadership? There is no recognition of human values. So humans are treated as machines in case of autocratic. But whereas in case of participative leadership, so recognition of human values are essentials. So human values now ಇಲ್ಲಿ ಏನ್ ಮಾಡ್ತಾನೆ, leader recognize ಮಾಡ್ತಾನೆ. Next, coming to its merits and demerits. So subordinates are more competent. ಹೌದಾ? So ಇದರಲ್ಲಿ ಏನಾಗುತ್ತೆ, when your ideas are taken into consideration, so each and everyone take actively part in the organization so that he or she can gain promotion, so that the performance level can be increased, there is increase in the efficiency. ಹೌದಾ? So ಈ ರೀತಿ ಆಗುತ್ತೆ, subordinates are more competent in case of participative leadership. Next, good relationship between the leaders and subordinates. So autocratical ಏನಿತ್ತು, there is only one way communication. So there is no good relation between the leaders and the subordinates. There is a communication gap between the leaders and the subordinates in case of autocratic. But whereas in case of participative, there is no communication gap. There is a good relationship between the leaders and subordinates. Next, quality of work is established. As I said, right, each and every subordinates are recognized, each and everyone's work is recognized, and each and everyone are given freedom to take their initiative. So when these are components are present in the organization or present in in case of leadership, ಅವಾಗ ಏನಾಗುತ್ತೆ, quality of work is established or it is enhanced in a better way. Next, increase in productivity. So when you are given a certain freedom, ಆಗ ಏನ್ ಮಾಡ್ತಾರೆ, it increases the productivity. ಹೌದಾ? So in the same way, organizationally ಸ್ವಲ್ಪ efficiency ಇರೋ ಎಂಪ್ಲಾಯೀಸ್ ಏನಾದರೂ ಇನಿಷಿಯೇಟಿವ್ ಆಗಿ ಆ ಪ್ಲಾಟ್ಫಾರ್ಮ್ ಕೊಟ್ಟರೆ ಏನಾಗುತ್ತೆ, it increases the productivity. Okay. Next, apart from these merits, there are also certain demerits. Let's focus. First is divides the group. ಹೌದಾ? It divides the group. ಯಾಕಂದ್ರೆ ಆಟೋಮೆಟಿಕಲಿ ಒಬ್ರು ಆರ್ಗನೈಸೇಷನಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂದಾಗ ಏನಾಗುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ ಅದು ಡೆವಲಪ್ ಆದಾಗ ಏನಾಗುತ್ತೆ, ಇಟ್ ಡಿವೈಡ್ಸ್ ದ ಗ್ರೂಪ್. ಸೊ ಹೋಲ್ ಟೀಮ್ ಅಲ್ಲಿ 8 ಮೆಂಬರ್ಸ್ ಇದ್ದೀರಾ ಅಂದಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಡಿವೈಡಿಂಗ್ ದ ಗ್ರೂಪ್. ಸೊ ಹೂ ಇಸ್ ಬೆಟರ್ ಪರ್ಫಾರ್ಮರ್, ಹೂ ಇಸ್ ವರ್ಸ್ಟ್ ಪರ್ಫಾರ್ಮರ್ ಅಂತ ಅಂದ್ಬಿಟ್ಟು ಏನು ಮಾಡುತ್ತೆ, ಈ ರೀತಿ ಬೈಫರ್ಕೇಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಎಸ್, ಇಟ್ ಈಸ್ ವೆರಿ ಮಚ್ ಟೈಮ್ ಕನ್ಸ್ಯೂಮಿಂಗ್. ಇನ್ ಕೇಸ್ ಆಫ್ ಆಟೋಕ್ರೆಟಿಕಲ್ ಏನಾಗ್ತಿತ್ತು, ಲೀಡರೇ ಡಿಸಿಷನ್ಸ್ ತಗೊಳ್ತಿದ್ದ. ಬಟ್ ಇಲ್ಲಿ ಏನಾಗ್ತಿದೆ, ಹಿಯರ್ ಈಚ್ ಅಂಡ್ ಎವ್ರಿ ಒನ್ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಫಾರ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್. So which is time lag. That means it takes more time to come to a certain decision. Next, suitable only when subordinates are literate, organized and trained. So autocratical ಏನಾಗ್ತಿತ್ತು, ಅದೆಲ್ಲಿ suitable ಆಗ್ತಿತ್ತು, where the subordinates are illiterate and unorganized sector ಅಲ್ಲಿ ಮಾತ್ರ ಏನಾಗ್ತಿತ್ತು, applicable ಆಗ್ತಿತ್ತು. But it is only suitable where the subordinates are literate, organized and trained. ಅಂದ್ರೆ ಏನು, subordinate should have enough
knowledge about the concepts regarding the matters of the organization andre matra enagutte alli this style of leadership will be executed. Next, undervaluation of leadership. Yes, ಇಲ್ಲಿ ಏನಾಗುತ್ತೆ leadership ನ undervaluation ಮಾಡ್ತಾರೆ. That means when each and everyone is performing better, then leader is not recognized. But the thing is they consider entire team. Here leadership ಇಲ್ಲಿ ಏನಾಗುತ್ತೆ, ಇಲ್ಲಿ leader ನ neglect ಮಾಡೋ chances ಜಾಸ್ತಿ ಇದೆ. Next, coming to the concept of free reign leadership. Next, coming to the concept of free reign leadership. So ಇದನ್ನ lazy fair leadership ಅಂತಂದು ಕರಿತೀವಿ. So ಇಲ್ಲೇನಾಗುತ್ತೆ, what happens in this style of leadership is here the complete powers are given to the subordinates. So ಇಲ್ಲೇನು ಹೇಳ್ಬೋದು, leader is ಸುಮ್ಮನೆ ನಾಮಕಾವಾಸ್ತೆ ಅಂತಂದು ಹೇಳ್ಬೋದು. He is just for a name. That means all the powers are vested in the hands of subordinates. So complete power and authority ಏನ್ ಮಾಡ್ತಾನೆ leader subordinates ಕೊಡ್ತಾನೆ, so that they can perform very better, so that the organization can perform better through the new ideas. Okay, he will not take part in any organizational activities, but he will delegate his authority to all the subordinates and he executes the work. Aita, so what yenagtittu free reign in case of participative and autocratic, leader used to take part, but whereas in case of free reign or lazy fair leadership alenu, leader will not take part in the organization, but he will make subordinates to work for the organization. That means he will give complete power to the subordinates. Next, merits and demerits of free reign. What and all are the pros or what and all are the cons that the organization might have or they have. Next, scope for development. So as I said, when you are given a certain platform to execute your ideas, that means individual development takes place. That means taking initiative, decision making power. You will get the courage to face the management of the organization. That means higher level of the people in the organization. Next, improvement in the knowledge. That means it develops your work efficiency. Next, subordinates accepts the responsibility. That means they learn to take the responsibility. So illenagutte, when complete power and authority is given for the subordinates they perform and they are ready to take the responsibility so that they can look after the organization. Next, encourages subordinates for better decision making. That means ee ರೀತಿ ideas ಮತ್ತೆ platform ಕೊಟ್ಟಾಗ ಏನಾಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು subordinates ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, so that they can take the decisions very quickly, so that it is helpful for them. So ಯಾವುದೇ ಒಂದು ಡಿಸಿಷನ್ಸ್ ಅವರು ಫ್ಯೂಚರ್ ಅಲ್ಲಿ ತಗೋಬೇಕಂದ್ರೂ ಈ ರೀತಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರೋದ್ರಿಂದ ಏನಾಗುತ್ತೆ, ಇಟ್ ಈಸ್ ವೆರಿ ಮಚ್ ಬೆನಿಫಿಷಿಯಲ್ ಫಾರ್ ದೆಮ್ ಟು ಟೇಕ್ ದ ಡಿಸಿಷನ್ಸ್ ಕ್ವಿಕ್ಲಿ. ನೆಕ್ಸ್ಟ್, ವಾಟ್ ಆರ್ ದ ಡಿಮೆರಿಟ್ಸ್? ರೆಡ್ಯೂಸಸ್ ದ ಇಂಪಾರ್ಟೆನ್ಸ್ ಆಫ್ ದ ಲೀಡರ್ಶಿಪ್. ಹೌದಾ, ಆಸ್ ಎ ಸೆಡ್, ಯಾಕಂದ್ರೆ ಲೀಡರ್ ಇಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡದೇ ಇಲ್ಲ, ಅವ್ನು ಕಂಪ್ಲೀಟ್ಲಿ ಸಬಾರ್ಡಿನೇಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂದಾಗ ಏನಾಗುತ್ತೆ, ಹಿಯರ್ ದ ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್ ಇಸ್ ನೆಗ್ಲೆಕ್ಟೆಡ್, ರೆಡ್ಯೂಸಸ್ ದ ಇಂಪಾರ್ಟೆನ್ಸ್ ಆಫ್ ದ ಲೀಡರ್ಶಿಪ್. ನೆಕ್ಸ್ಟ್, subordinates may overtake the leader in the areas of management. ಹೌದಾ, ಈಗ ಲೀಡರ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇಲ್ಲ ಅಂದಾಗ ಏನಾಗುತ್ತೆ, ಸಬಾರ್ಡಿನೇಟ್ಸ್ ವಿಲ್ ಟೇಕ್ ಹಿಸ್ ಪ್ಲೇಸ್. ಹೌದಾ, ಈಗ ಯಾರಾದ್ರೂ ಒಬ್ರು ಆರ್ಗನೈಸೇಷನ್ ಅಲ್ಲಿ ಅವ್ನ ಲೀಡರ್ ಇದ್ದಾನೆ, ಅವ್ನು ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಬ್ಬ ಸಬಾರ್ಡಿನೇಟ್ ಹಿ ಇಸ್ ಪರ್ಫಾರ್ಮಿಂಗ್ ವೆರಿ ವೆಲ್ ಅಂದಾಗ ಏನಾಗುತ್ತೆ, ಹಿ ಕ್ಯಾನ್ ಟೇಕ್ ಓವರ್ ದಟ್ ಪ್ಲೇಸ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಅವ್ನ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಅಪಾರ್ಟ್ ಫ್ರಮ್ with these three types, there are other forms of leaders, that is creative leaders, institutional leaders, persuasive leaders and intellectual leaders. So creative leaders, the term itself says, that means who are creative enough, that means who can bring the different concepts, who are very creative in the production or distribution, any level of the management maybe. That means who is very much creative to take the risk, so that who is ready to take the risk and who can perform better in the long run. Next, institutional leaders, who have been attached to the organization for one particular organization, right? So they dedicate their life for that particular company only. They are not ready to switch for another company. So whatever may be the situation, they want their organization to be on a top. So who is completely dedicated, who is completely attached to the one particular organization. Next, whereas in case of possessive leaders, so that means he is mainly recognized by his behavior or code of conduct. ಅವನು ಯಾವ ರೀತಿ ಬಿಹೇವ್ ಮಾಡ್ತಾನೆ, ಅವನು ಯಾವ ರೀತಿ
ಆರ್ಗನೈಸೇಷನಲ್ ಇದ್ದಾನೆ, ಮೇನ್ಲಿ ಬಿಹೇವಿಯರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ he is judged. Next, intellectual leaders, that means who is very much expertise in expressing intelligence, knowledge, overall development. That means how interactive he or she is with the all the levels of the organization or any level of the organization. That means how he or she can communicate to the all the levels and how he or she can express himself in the board meetings, etc., etc. Okay, these are the various other forms of leadership.